ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ. ತುಂಬಾ ಒಳ್ಳೆ ಕಾಂಬಿನೇಷನು. ನೋಡಿ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಪೂರಿ ಕೂಡ ಇಟ್ಕೊಳ್ಳೋಣ. ಅಲ್ವಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಶುಭವಾದಂತಹ ಶುಕ್ರವಾರ, ಆಷಾಢ ಶುಕ್ರವಾರ. ಇವತ್ತು ಕೂಡ ಎಲ್ಲ ಪೂಜೆಗಳೆಲ್ಲ ಮುಗ್ದಿದೆ. ನಾನು ಪೂಜೆ ತೋರಿಸಿದ್ದೀನಿ ಅಂತೇಳಿ ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಬನ್ನಿ, ಇವತ್ತು ತಿಂಡಿಗೆ ಬಂದಿದ್ದೀನಿ. ಇವಾಗ ತಿಂಡಿ ಮಾಡಬೇಕು. ಮೈದಾ ಪೂರಿ ಮಾಡೋಣ ಅಂತ. ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ರಾಜ್ಮಾ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ದಿನಕ್ಕೆ ರಾಜ್ಮಾ ಮಾಡ್ತಾ ಇದ್ದೀನಿ. ಯಾಕಂದರೆ ಯಾವಾಗಲೂ ಕೂಡ ಅದು ಬಳಕೆನಲ್ಲಿ ಇಲ್ಲದೆ ಇರುವಂತಹ ಧಾನ್ಯ. ಅದೇ ಹೆಚ್ಚಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ಅದೇ ನಾನು ಹೆಚ್ಚಾಗಿ ತರಲ್ಲ ಅದನ್ನು. ಯಾವತ್ತಾದರೂ ತುಂಬ ಅಪರೂಪಕ್ಕೆ ಮಾಡುವಂತಹ ಒಂದು ಗ್ರೇವಿ ಅದು ರಾಜ್ಮಾ ಮಾಡ್ತಾ ಇರೋದು. ಬನ್ನಿ, ಯಾವ ರೀತಿ ರಾಜ್ಮಾ ಮಾಡ್ತೀನಿ ನಾನು ಅಂತೇಳಿ ನಿಮಗೆ ತೋರಿಸ್ತೀನಿ. ರಾತ್ರಿ ಎಲ್ಲ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಅದು ನೆಂದಿದೆ. ಯಾವ ಥರ ನೆಂದಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ಅದಕ್ಕೆ ಖಾರ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ಬೇಕು. ಇವತ್ತು ಈಸಿಯಾಗಿ ನಾನು ಮಸಾಲೆಗಳನ್ನ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ ನೋಡಿ, ರಾಜ್ಮಾ ಗ್ರೇವಿ ಮಾಡೋದಕ್ಕೆ ನಾನು ರಾಜ್ಮಾ ತೊಗೊಂಡಿದ್ದೀನಿ. 1/4 kg ಅಷ್ಟು ರಾಜ್ಮಾನ ನಾನು ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ರಾತ್ರಿ ಪೂರ್ಣ ನೆಂದಿದೆ. ಇದು ಚೆನ್ನಾಗಿ ನೋಡಿ, ಸಿಪ್ಪೆ ಎಲ್ಲ ಮೆತ್ತಗಾಗಿದೆ, ನೆಂದಿದೆ. ಇವಾಗ ನಾನು ಇದನ್ನು ಒಂದು ವಿಷಿಯಲ್ಲು ಕೂಗಿಸ್ಕೊಳ್ತೀನಿ, ಕುಕ್ಕರ್ಗೆ ಹಾಕ್ಬಿಟ್ಟು. ಇದು ತುಂಬಾ ಒಳ್ಳೆಯದು, ಶರೀರಕ್ಕೆ ತುಂಬ ಫೈಬರ್ ಇದೆ, ತಿನ್ನಬೇಕು. ಕಿಡ್ನಿ ಬೀನ್ಸ್ ಅಂತ ಕೂಡ ಹೇಳ್ತಾರೆ, ಕಿಡ್ನಿಗೆಲ್ಲ ಒಳ್ಳೆಯದು ಅಂತ. ಆದರೆ ಇದನ್ನು ಸದಾಕಾಲ ತಿನ್ನೋದಿಲ್ಲ, ಯಾವಾಗಲೂ ಒಂದು ಸಲ ತಿನ್ನೋದಷ್ಟೇ. ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಇದು. ಅದಕ್ಕೆ ಏನು ಮಾಡಬೇಕು, ಶುಂಠಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ನೋಡಿ, ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ನಾನು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಸೋಂಪು, ಯಾಲಕ್ಕಿ ಇದೆ, ಜೀರಿಗೆ ಇದೆ, ಲವಂಗ ಇದೆ, ಜಾಯಿಕಾಯಿ ಇದೆ, ಮತ್ತು ಒಂದು ಸ್ವಲ್ಪ ಚಕ್ಕೆ ಇದೆ. ಇಷ್ಟನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಜಾಸ್ತಿ ಹಾಕ್ಕೊಳ್ಬೇಕು. ನೀವು ಬೆಳ್ಳುಳ್ಳಿ ಬೇಕಾದರೂ ಇದ್ರ ಜೊತೆಗೆ ಹಾಕ್ಕೊಳ್ಳಿ. ನಾನು ಬೆಳ್ಳುಳ್ಳಿ ಹಾಕಲ್ಲ. ಅಮ್ಮ ಹೇಳ್ತಾಯಿದ್ರು ಬೆಳ್ಳುಳ್ಳಿ ಹಾಕಿ ಅಂತ, ಹೇಳು ನೀನು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವಾಗ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನೀವು, ತಿನ್ನೋರಾದರೆ. ತಿನ್ನದೇ ಇರೋರಾದರೆ ಏನೂ ಇಲ್ಲ, ಹಾಕ್ಕೊಳ್ಳೋದೇನು ಬೇಡ. ನೋಡಿ, ಇಷ್ಟು ಕೂಡ ನಾನು ತೆಗೆದು ರೆಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹುರ್ಕೊಳ್ತೀನಿ. ಮೊದಲು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಕಾಳನ್ನು ಒಂದು ವಿಷಿಯಲ್ ಕೂಗಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಮತ್ತು ಖಾರಕ್ಕೆ ನಾನು ಖಾರದ ಪುಡಿನೇ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಖಾರದ ಪುಡಿ ಇರುತ್ತೆ ಆ ಖಾರದ ಪುಡಿನ ನೀವು ಯಾವುದು ಸಾಂಬಾರಿಗೆ ಬಳಸ್ತೀರಾ ಅದನ್ನೇ ಬಳಸ್ಕೊಳ್ಳಿ, ಏನಾಗಲ್ಲ, ಅದನ್ನೇ ಹಾಕ್ಕೊಳ್ಬೋದು. ನೋಡಿ, ಇವಾಗ ನಾನು ಕುಕ್ಕರ್ ಒಳಗಡೆಗೆ ರಾಜ್ಮನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಇದಕ್ಕೆ. ಇವಾಗ ಇದನ್ನು ಒಂದು 2 ವಿಷಲಾದರೂ ಕೂಗಿಸ್ಕೊಳ್ಳೋಣ. ಕಾಳು ನುಣ್ಣಗೆ ಬೇಯಬೇಕು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಸೋಂಪು, ಜೀರಿಗೆ, ಯಾಲಕ್ಕಿ, ಚಕ್ಕೆ, ಲವಂಗ, ಸ್ವಲ್ಪ ಜಾಯಿಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಈ ಥರ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆಲ್ಲ ಏನು ಈರುಳ್ಳಿ ಹಾಕಲ್ಲ. ಶುಂಠಿ ನೋಡಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವತ್ತು.
ಏಕೆಂದರೆ ರಾಜ್ಮಾ ಕಾಳು ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಶುಂಠಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ, ಅದು ಕೂಡ ಗ್ಯಾಸ್ಟ್ರಿಕ್ ಆಗಲ್ಲ. ಸೋಂಪು ಕೂಡ ಜೀರ್ಣಕಾರಿ ಆಗಿರೋದ್ರಿಂದ ಸೋಂಪು ಕೂಡ ಇದಕ್ಕೆ ಒಳ್ಳೆಯದು. ಈಗ ನೋಡಿ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ನಾನು. ಟೊಮೆಟೊ ಕೂಡ ಈ ಒಗ್ಗರಣೆ ಒಳಗಡೆ ಮೆತ್ತಗಾಗಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದೆಲ್ಲ. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಇದು ಕೂಡ ಇದರೊಳಗೆ ಹಾಕ್ಕೊಳ್ತೀನಿ ನಾನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ. ಇವಾಗ ಇದೆಲ್ಲ ಆರಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಮಾಡ್ತೀನಿ. ಇವಾಗ ನಾನು ನೋಡಿ ಇದೆಲ್ಲ ತಣ್ಣಗಾಗಿದೆಯಲ್ಲ, ಇದನ್ನು ಜಾರಿಗೆ ಹಾಕ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ರುಬ್ಬಕ್ಕೆ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈಗ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಆಗಿದೆ. ಇವಾಗ ನಾನು ಒಗ್ಗರಣೆಗೆ ಬಾಣಲಿ ಇಟ್ಕೊಂಡಿಲ್ಲ. ನೋಡಿ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಕುಕ್ಕರ್ಗೆ ಸ್ವಲ್ಪ ಇವಾಗ ಎಣ್ಣೆನ ಹಾಕ್ಕೊಳ್ತೀನಿ. ಇದೆಲ್ಲ ಯಾವಾಗಲೂ ವಾರಕ್ಕೊಂದ್ಸಲ ಬೇಕಾದ್ರೂ ಅಥವಾ ತಿಂಗಳಿಗೊಂದ್ಸಲ ಬೇಕಾದ್ರೂ ತಿನ್ಬೋದು. ಆದರೆ ನಾನು ಮಾಡಲ್ಲ ಅಷ್ಟೇ, ತುಂಬ ಅಪರೂಪಕ್ಕೆ ಮಾಡ್ತೀನಿ. ಸಾಸಿವೆ ಎಲ್ಲ ಹಾಕೋಣ ಇವಾಗ ಇದಕ್ಕೆ. ಎಣ್ಣೆ ಚೆನ್ನಾಗಿ ಕಾದಿರುವಾಗಲೇ ಸಾಸಿವೆನ ಹಾಕ್ಕೊಳ್ಬೇಕಂತೆ. ಎಣ್ಣೆ ಕಾದಿಲ್ಲದೆ ಇರುವಾಗ ಸಾಸಿವೆನ ಹಾಕಬಾರ್ದು ಅಂತ ಹೇಳ್ತಾರೆ ಸೈನ್ಸಲ್ಲಿ. ನಾನು 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಅಷ್ಟೇ ಅಲ್ಲ, ಸಾಸಿವೆ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಉರಿ ಮಾತ್ರ ತುಂಬ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ಸ್ವಲ್ಪ ಸೋಂಪು ಕೂಡ ಹಾಕ್ಕೊಳ್ತೀನಿ. ಮತ್ತೆ ನೋಡಿ ಈ ಖಾರನ ಹಾಕ್ಕೊಳ್ಳೋಣ ಇದಕ್ಕೆ. ಮೊದಲೇ ಹುರ್ಕೊಂಡು ಮಾಡ್ತಾ ಇರೋದ್ರಿಂದ ಈಗ ಜಾಸ್ತಿ ಬಿಸಿ ತುಂಬಾನೇ ಉರಿಬೇಕು ಎಣ್ಣೆ ಬಿಡೋವರೆಗೂ ಅಂತ ಏನಿಲ್ಲ. ಮೊದಲನೇ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಖಾರದ ಪುಡಿ ಹಾಕೊಳ್ಳೋಣ. ನೋಡಿ ಇಷ್ಟು ಖಾರದ ಪುಡಿ 2-3 ಸ್ಪೂನ್ ಇದೆ ಇದು ಖಾರದ ಪುಡಿ. ಇಷ್ಟು ಕೂಡ ಇವಾಗ ಹಾಕೊಳ್ತೀನಿ. ಬನ್ನಿ ತೋರಿಸ್ತೀನಿ. ನೋಡಿ ಇಷ್ಟು ಖಾರದ ಪುಡಿನ ಹಾಕ್ಕೊಳ್ತೀನಿ. ಅಷ್ಟನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂತ ಅನ್ನಿಸ್ತಾ ಇದೆ ಖಾರದ ಪುಡಿಗೆ. ನೋಡಿ ಖಾರದ ಪುಡಿ ಚೆನ್ನಾಗಿ ಬೆಂದ್ಕೊಳ್ತಾ ಇದೆ. ಇವಾಗ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ.
ಮನೇಲಿ ಯಾವುದು ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀರಾ ಅದನ್ನೇ ಹಾಕ್ಕೊಳ್ಳಿ, ಏನಾಗಲ್ಲ. ಬೇಗ ಆಗುತ್ತೆ ಕೆಲಸ. ಇಲ್ಲ ಅಂತಂದರೆ ಅದನ್ನು ಎಲ್ಲ ಹುರ್ಕೊಂಡು ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದೇನಾಗುತ್ತೆ ಅಂದರೆ ಖಾರ ಬೇಯ್ತಾ ನೀರೆಲ್ಲ ಕಡಿಮೆ ಆಗ್ತಾ ಇರುತ್ತೆ, ಹಿಂಗ್ತಾ ಇರುತ್ತೆ. ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ನೀರನ್ನ. ಈಗ ನಾನು ಇದಕ್ಕೆ ಕಾಳನ್ನು ಸೇರಿಸ್ಕೊಳ್ತೀನಿ. ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಬೆಂದಿದೆ, ಇನ್ನೂ ಒಂದು ಸ್ವಲ್ಪ ಇವಾಗ ಖಾರದಲ್ಲಿ ಬೆಂದ್ಕೊಳ್ಳುತ್ತೆ. ನೋಡಿ ನಮ್ಮ ರಾಜ್ಮಾ ಚೆನ್ನ ಮಸಾಲ ಮಾಡ್ತೀವಲ್ಲ ಅದೇ ಥರನೇ ಇದಕ್ಕೂ ಕೂಡ ಮಸಾಲೆ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ಹಾಕ್ಕೊಳ್ಬೇಕಷ್ಟೇ. ನೋಡಿ ಇವಾಗ ಚೆನ್ನಾಗಿ ಬೇಯಬೇಕಿದು. ಇದು ಚೆನ್ನಾಗಿ ಒಂದು 2-3 ಸಲ ಕುದ್ದು ಬೆಂದರೆ ರಾಜ್ಮಾ ಮಸಾಲ ರೆಡಿ ಆಯಿತು. ಈಗ ನಾನು ಹಸಿಟ್ಟನ್ನು ಕಲಿಸ್ಕೊಳ್ತೀನಿ ಪೂರಿಗೆ. ಬನ್ನಿ. ನಾನು ಕಾಳು ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ಇವಾಗ ನೋಡಿ ಇಷ್ಟ ಹಾಕ್ತಾ ಇದ್ದೀನಿ, ಸಾಕು. ತುಂಬ ಉಪ್ಪು ಹಾಕ್ಬಿಟ್ರೂ ಕೂಡ ಚೆನ್ನಾಗಿರಲ್ಲ. ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ನೀರಿದೆ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಾಕಷ್ಟು ಹಾಕಿದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮೊದಲು. ಆಮೇಲಿಂದ ನಾವು ಪೂರಿ ಕರಿಯೋ ಟೈಮ್ಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು. ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ. ನೋಡಿ ನಮ್ಮ ರಾಜ್ಮಾ ಮಸಾಲ ಅಥವಾ ಕರಿ ಅಂತ ಹೇಳಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ. ಮನೆಯೆಲ್ಲ ತುಂಬ ಗಮ್ ಅಂತ ಇದೆ. ಪೂರಿಗೂ ಚೆನ್ನಾಗಿರುತ್ತೆ, ರೊಟ್ಟಿ ಎಣ್ಣೆ ಹಾಕದೇ ಇರೋಂತಹ ರೊಟ್ಟಿಗಳಿಗೂ ಕೂಡ ಇದು ತುಂಬಾ ಒಳ್ಳೆ ಕಾಂಬಿನೇಷನು. ನೋಡಿ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಪೂರಿ ಕೂಡ ಇಟ್ಕೊಳ್ಳೋಣ. ಈ ಥರ ಮಾಡಿ ಕೊಟ್ಟರೆ ಮಕ್ಕಳುಗಳು ಮನೆಯಲ್ಲಿರೋರು ಎಲ್ಲರಿಗೂ ಕೂಡ ಎಷ್ಟೊಂದು ಇಷ್ಟ ಆಗುತ್ತೆ ಅಲ್ವಾ.